ಏನಾಗ್ತಾ ಇದೆ ಈಗ? ಪಟ್ಟವನ್ನು ಅಲಂಕರಿಸೋ ಸಮಯ, ಮುಖ್ಯಮಂತ್ರಿಯ ಪಟ್ಟವನ್ನು. ಆದರೆ ಮುಖ್ಯಮಂತ್ರಿಯ ಪಟ್ಟದ ಜೊತೆಗೆ ಮಂತ್ರಿಗಳು ಕೂಡ ಬೇಕಲ್ವಾ? ಒಬ್ಬನೇ ರಾಜ ಆದರೆ ಹೇಗೆ? ಮಂತ್ರಿಗಳು ಬೇಕು ಆ ಸ್ಥಾನವನ್ನು ನಡೆಸ್ಕೊಳ್ಳೋಕ್ಕೋಸ್ಕರ. ಈಗ ಮಂತ್ರಿಗಳ ಆಯ್ಕೆಯ ವಿಚಾರದಲ್ಲಿ ಈಗ ಹಲವು ಕಗ್ಗಂಟುಗಳ ಕೂತ್ಕೊಂಡಿದೆ. ಏನು ಡಿಕೆ ಕ್ಯಾಬಿನೆಟ್ ಫೈನಲ್ಗೆ ದೆಹಲಿಯಲ್ಲಿ ಈಗ ಸಭೆ ನಡೀತಾ ಇದೆ. ಖರ್ಗೆ ನಿವಾಸದಲ್ಲಿ ಮಹಾಸಭೆ ನಡೀತಾ ಇರೋದು. ಪಬ್ಲಿಕ್ ಟಿವಿಯಲ್ಲಿ ದೆಹಲಿ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೈಕಮಾಂಡ್ಗೆ ಆಪ್ತರ ಪಟ್ಟಿಯನ್ನ ಕೊಟ್ಟು ಸಿದ್ದರಾಮಯ್ಯನವರು ಪಟ್ಟಿ ಹಿಡ್ಕೊಂಡು ಕೂತಿದ್ದಾರೆ. 9 ಶಾಸಕರ ಹೆಸರನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿಗಿ ಪಟ್ಟಣ ಹಿಡ್ಕೊಂಡಿದ್ದಾರೆ ಅನ್ನೋದು. ಸಿದ್ದರಾಮಯ್ಯನವರು ಕೊಟ್ಟಂತ ಪಟ್ಟಿಗೆ ಡಿಕೆ ಶಿವಕುಮಾರ್ ತೋರಿಸಿದ್ದಾರೆ ವೇಣುಗೋಪಾಲ್ ಅವರು. ನೋಡಿ, ಇದು ಸಿದ್ದರಾಮಯ್ಯನವರು ಕೊಟ್ಟಿದ್ದು ಅಂತ. ಸೊ ಸಿದ್ದರಾಮಯ್ಯನವರ ಪಟ್ಟಿಯನ್ನ ನೋಡಿ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರಂತೆ. ಇದು ಖರ್ಗೆ ನಿವಾಸದಲ್ಲಿ ನಡೀತಾ ಇರುವಂತಹ ಮಹಾಸಭೆಯ ಇನ್ಸೈಡ್ ಸ್ಟೋರಿ. ಭಾವಿ ಸಿಎಂ ಡಿಕೆ ಶಿವಕುಮಾರ್, ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು ಈಗ ಸಭೆಯಲ್ಲಿ ಇದ್ದಾರೆ. ಸಿದ್ದರಾಮಯ್ಯರು ಕೊಟ್ಟಂಥ ಪಟ್ಟಿಯನ್ನು ವೇಣುಗೋಪಾಲ್ ಅವರು ಡಿಕೆ ಶಿವಕುಮಾರ್ಗೆ ತೋರಿಸಿದ್ದಾರೆ. ಡಿಕೆ ಶಿವಕುಮಾರ್ ಈ ಪಟ್ಟಿಯನ್ನು ನೋಡಿ ಶಾಕ್ ಆದ್ರಂತೆ. ಯಾಕೆ, ಏನು, ಎತ್ತ ಅನ್ನುವಂಥ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೊ ನೋಡ್ತಾ ಇದ್ರೆ ಇದು ಖರ್ಗೆ ಅವರ ನಿವಾಸದ ಮುಂದೆ ಸಿದ್ದರಾಮಯ್ಯನವರು ಹೋಗಿ ತಲುಪಿದ್ರು. ಡಿ ಕೆ ಶಿವಕುಮಾರ್ ಅವರು ತಲುಪಿದ್ರು. ಯತೀಂದ್ರ ಅವರು ಜೊತೆಗೆ ಇದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಗೆ ಯತೀಂದ್ರ ಅವರು ಕೂಡ ಇದ್ದಾರೆ, ಡಾಕ್ಟ್ರು. ಸೊ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಸಿದ್ದರಾಮಯ್ಯನವರ ಪಟ್ಟಿಗೆ ಈಗ ಶಾಕ್ ಒಳಗಾಗಿತ್ತು. ಸಿದ್ದರಾಮಯ್ಯನವರ ಪಟ್ಟಿಗೆ ಯಾವುದೇ ಉತ್ತರವನ್ನು ಡಿ ಕೆ ನೀಡಿಲ್ವಂತೆ. ಸಿದ್ದರಾಮಯ್ಯನವರ ಪಟ್ಟಿಗೆ ಯಾವುದೇ ಉತ್ತರವನ್ನ ಡಿ ಕೆ ಶಿವಕುಮಾರ್ ನೀಡಿಲ್ಲ. ನಿಮ್ಮ ಅಭಿಪ್ರಾಯ ಏನು ಅಂತ ಪದೇ ಪದೇ ಕೇಳಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು. ಪಟ್ಟಿ ಬಗ್ಗೆ ಏನೂ ಕೂಡ ಹೇಳದೆ ಡಿ ಕೆ ಶಿವಕುಮಾರ್ ಅವರು ಮೌನ ವಹಿಸಿದ್ದಾರೆ. ಖರ್ಗೆ ಸಭೆಯಲ್ಲಿ ಮಾತನಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಆಯಿತು ಅಂತ ಹೇಳಿ ವೇಣುಗೋಪಾಲ್ ಅವರು ಕೂಡ ಹೇಳಿದರು. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರ ಮುಂದೆ ಏನು ಹೇಳ್ತಾರೆ ಅನ್ನುವಂಥ ಕುತೂಹಲ ಹೀಗೆ ಇದೆ. ಯಾವ ರೀತಿಯಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಈ ಪಟ್ಟಿಯ ವಿಚಾರದಲ್ಲಿ ಮಾತನಾಡ್ತಾರೆ, ಏನು ಮಾತನಾಡ್ತಾರೆ? ಸಿದ್ದರಾಮಯ್ಯನವರ ಪಟ್ಟಿಯೇ ಫೈನಲ್ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರ ಪಟ್ಟಿ ಫೈನಲ್ ಆಗುತ್ತಾ? ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ? ಏನು ಮಾಡ್ತಾರೆ ಅನ್ನುವಂಥ ಕುತೂಹಲ ಈಗ ಇದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈಗ ಸಭೆ ನಡೀತಾ ಇದೆ. ಇದರಲ್ಲಿ ಫೈನಲ್ ಆಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಸಿಟ್ಟಿಂಗಲ್ಲಿ ನೋ ವೇ, ಚಾನ್ಸೇ ಇಲ್ಲ. ಕಾಂಗ್ರೆಸ್ನಲ್ಲಿ ಆ ಥರ ಉದಾಹರಣೆನೇ ಇಲ್ಲ. ಹೈಕಮಾಂಡ್ಗೆ ಪಟ್ಟಿ ಕೊಡುವಾಗ ಸಿದ್ದರಾಮಯ್ಯ ಜಾಣ ನಡೆಯನ್ನು ಅನುಸರಿಸಿದ್ರ. ಹೈಕಮಾಂಡ್ಗೆ ಪಟ್ಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಜಾಣ ನಡೆಯನ್ನು ಅನುಸರಿಸಿದ್ದಾರಂತೆ. ಏನದು? ಹೈಕಮಾಂಡ್ನ ಪಟ್ಟಿಯಲ್ಲಿ ಇರುವಂಥ ಆಪ್ತರನ್ನ ಕೈ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಊಹಿಸಲಾರದ ಹೆಸರನ್ನ ಸಿದ್ದರಾಮಯ್ಯನವರು ಸೇರಿಸಿದ್ದಾರೆ. ಪಬ್ಲಿಕ್ ಟಿವಿ ಬಳಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಎನ್ನಲಾದ ಎಕ್ಸ್ಕ್ಲೂಸಿವ್ ಆಗಿರುವಂಥ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಸಿದ್ದರಾಮಯ್ಯನವರು ಜಾಣ ನಡೆಯನ್ನು ಹೇಗೆ ಅನುಸರಿಸಿದ್ದಾರೆ ಅಂತಂದರೆ, ಹೈಕಮಾಂಡ್ ಇರುವಂಥ ಪಟ್ಟಿಯಲ್ಲಿ ಹೆಸರೇನಿದ್ದಾವೆ ಅವುಗಳನ್ನು ಬಿಟ್ಟು ಬೇರೆ ಹೆಸರುಗಳನ್ನು ಸಿದ್ದರಾಮಯ್ಯನವರು ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಒಂದು ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ, ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಹೇಳಿದ್ದೆಲ್ಲವನ್ನೂ ಕೂಡ ಹೈಕಮಾಂಡ್ ಒಪ್ಕೊಂಡು ಬಿಡುತ್ತಾ, ಅಥವಾ ಅವ್ರಿಗೊಂದಿಷ್ಟು ಅವಕಾಶ, ಇವ್ರಿಗೊಂದಿಷ್ಟು ಅವಕಾಶ, ತಾವು ಹೇಳಿದಂಥವ್ರಿಗೊಂದಿಷ್ಟು ಅವಕಾಶವನ್ನು ಕೊಟ್ಕೊಂಡು ಕೊಡುತ್ತಾ? ಈಗ ಅವೆಲ್ಲವೂ ಕೂಡ ಇದೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯರು ಕೊಟ್ಟಂಥ ಪಟ್ಟಿ ಈ ರೀತಿಯಾಗಿದೆ. ಮೊದಲನೇದಾಗಿ ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ ಸದಸ್ಯರು, ಕುರುಬ ಸಮುದಾಯ, ತಮ್ಮ ಮಗನಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ.
ಸೊ ಕುಟುಂಬ ರಾಜಕೀಯದ ಬಗ್ಗೆ ಹೇಳ್ತಾ ಇದ್ರು. ಈಗ ಯತೀಂದ್ರ ಅವ್ರಿಗೂ ಕೂಡ ಕೇಳ್ತಾ ಇದ್ದಾರೆ. ಬೈರತಿ ಸುರೇಶ್ ಹೆಬ್ಬಾಳ ಕ್ಷೇತ್ರದವರು, ಕುರುಬ ಸಮುದಾಯದಿಂದ, ಇವರ ಹೆಸರನ್ನ ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂತೋಷ್ ಲಾಡ್ ಕಲಘಟಗಿ ಮರಾಠ ಸಮುದಾಯಕ್ಕೆ ಸೇರಿದಂಥವರು, ಆ ಕೋಟಾದಡಿಯಲ್ಲಿ ಅವ್ರಿಗೊಂದು ಅವಕಾಶವನ್ನು ಕೊಡಬೇಕು. ಹಿಂದೆಯೂ ಕೂಡ ಮಂತ್ರಿಯಾಗಿದ್ದರು. ಬೈರತಿ ಸುರೇಶ್ ಕೂಡ ಆಗಿದ್ದರು. ಜಮೀರ್ ಅಹಮದ್ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು, ಮುಸ್ಲಿಂ ಸಮುದಾಯ. ಸೊ ಇವ್ರಿಗೊಂದು ಅವಕಾಶ ಹಿಂದೆನೂ ಇತ್ತು, ಈಗಲೂ ಕೂಡ ಅವಕಾಶವನ್ನು ಕೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್. ಬಟ್ ಅವರಿಗೊಂದು ಆಡಿಯೋ ಕಂಟಕ ಹೇಗಾಗುತ್ತೋ ಗೊತ್ತಿಲ್ಲ. ಕೆ ವೆಂಕಟೇಶ್ ಪಿರಿಯಾಪಟ್ಟಣ ಶಾಸಕರು, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು, ಅವ್ರಿಗೂ ಕೂಡ ಈಗ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಜಾಕ್ಪಾಟ್ ಹೊಡೆಯುತ್ತಾ ಹೊಡೆಯಲ್ವಾ? ಮಹದೇವಪ್ಪ ಟಿ ನರಸೀಪುರ ಕ್ಷೇತ್ರದ ಶಾಸಕರು, ದಲಿತ ಸಮುದಾಯಕ್ಕೆ ಸೇರಿದಂಥವರು, ಈಗ ಅವಕಾಶ ಸಿಗುತ್ತಾ? ಎಚ್ ಸಿ ಮಹದೇವಪ್ಪ ಅವರಿಗೆ ಏನು ಮಾಡ್ತಾರೆ? ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಈಗ ಸಿದ್ದರಾಮಯ್ಯನವರು. ಪೊನ್ನಣ್ಣ ವಿರಾಜಪೇಟೆ ಕೊಡವ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಬಟ್ ಈಗ ಕೊಡಗು ಭಾಗಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಬಹಳ ಬೇಡಿಕೆಯನ್ನು ಇಟ್ಟಿದ್ರು. ಬಸವರಾಜ್ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರ, ರೆಡ್ಡಿ ಲಿಂಗಾಯತ. ಸೊ ಇವರಂತೂ ಕಳೆದ ಬಾರಿ ಸಿದ್ದರಾಮಯ್ಯ ಇದ್ದಾಗಲೇ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ಇದ್ರು. ಬಟ್ ಅವರಿಗೆ ಕ್ಯಾಬಿನೆಟ್ ದರ್ಜೆ ಒಂದು ಸ್ಥಾನಮಾನ ಕೂಡ ಸಿಕ್ಕಿತ್ತು. ಈಗ ಈ ಬಾರಿ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಸಿಗಲ್ವಾ? ಅವ್ರು ಕೊಟ್ಟಂಥ ಪಟ್ಟಿಯನ್ನು ಈಗ ಹೈಕಮಾಂಡ್ ಒಪ್ಕೊಳ್ಳುತ್ತಾ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ವೆರಿ ಇಂಟ್ರೆಸ್ಟಿಂಗ್, ಹೊಸ ಹೆಸರುಗಳನ್ನು ಈಗ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಇದು ಹೊಸದ ಸ್ಟ್ರಾಟಜಿನ ಅಥವಾ ಏನು ಲೆಕ್ಕಾಚಾರಗಳು, ಏನು ಕೇಳಿ ಬರ್ತಾ ಇದೆ ಈ ಬೆಳವಣಿಗೆ ಬಗ್ಗೆ? ಅರುಣ್, ಖಂಡಿತವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನಡೆಯನ್ನು ನೋಡೋದಾದ್ರೆ ಒಳ್ಳೆ ಗೇಮ್ ಪ್ಲಾನ್ ಅನ್ನು ಮಾಡಿದ್ರ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಹೈಕಮಾಂಡ್ ಲಿಸ್ಟ್ನಲ್ಲಿ ಯಾರಿರ್ತಾರೆ ಆಪ್ತರು, ಅವ್ರ ಹೆಸರನ್ನು ಕೂಡ ವೇಣುಗೋಪಾಲ್ ಬಳಿ ಕೊಡಲೇ ಇಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಅಂದರೆ ಜಾರ್ಜ್ ಪರಮೇಶ್ವರ್, ಎಂ ಬಿ ಪಾಟೀಲ್, ಇವ್ರ ಹೆಸರು ಸಿದ್ದರಾಮಯ್ಯ ಅವರ ಲೀಸ್ಟಲ್ಲೇ ಇಲ್ಲ. ಯಾಕೆಂದರೆ ಅದು ಹೈಕಮಾಂಡ್ ಲೀಸ್ಟಲ್ಲಿ ಇರುತ್ತೆ, ಹೆಂಗಿದ್ರು ಅವರ ಒಳಗಡೆ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ಸಿದ್ದರಾಮಯ್ಯವ್ರಿಗೆ ಇರ್ಬೋದು. ಆದರೆ ಅದನ್ನು ಹೊರತುಪಡಿಸಿ 9 ಹೆಸರುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕ್ಯಾಸ್ಟ್ ಕಾಂಬಿನೇಷನ್ ನೋಡ್ಬೋದು. ಕುರುಬ ಸಮುದಾಯಕ್ಕೆ ನನ್ನನ್ನು ಇಳಿಸಿದ್ದೀರಾ, ಆ ಕಾರಣಗಳಿಗೋಸ್ಕರವಾಗಿ ನೀವು 2 ಅಭ್ಯರ್ಥಿಗಳು ಕೊಡಲೇಬೇಕು, 2 ಶಾಸಕರಿಗೆ ಕೊಡಲೇಬೇಕು, 2 ಸಚಿವ ಸ್ಥಾನ ಗಟ್ಟಿ ಅನ್ನೋದನ್ನು ಸಾರಿ ಹೇಳಿದ್ದಾರೆ. ಹಾಗಾಗಿ ಅವರು ಕೊಟ್ಟಂಥ ಪಟ್ಟಿಯಲ್ಲಿ ಮೊದಲ 2 ಹೆಸರು ಯತೀಂದ್ರ ಸಿದ್ದರಾಮಯ್ಯ ಮತ್ತು ಬೈರತಿ ಸುರೇಶ್ ಅಂತ ಹೇಳಲಾಗ್ತದೆ. ಜೊತೆಗೆ ದಲಿತ ಸಮುದಾಯದಿಂದ ಅವರ ಆಪ್ತ ಎಚ್ ಸಿ ಮಹದೇವಪ್ಪನ ಹೆಸರು ಕೊಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯದಿಂದ ಮೈಸೂರಿನವರಾದಂಥ ಕೆ ವೆಂಕಟೇಶ್ ಅವರ ಹೆಸರು ಕೊಟ್ಟಿದ್ದಾರೆ. ಅಂದರೆ ನಾನು ಮೈಸೂರಿನಿಂದ ಎಲ್ಲೋ ಒಂದು ಕಡೆ ಶಿಫ್ಟ್ ಆದರೆ, ಒಂದು ವೇಳೆ ಈ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದಾದರೆ ಅಲ್ಲಿ ಅಧಿಕಾರ ಹಂಗೆ ಇರಬೇಕು ಅನ್ನೋದನ್ನು ಸಿ ಎಂ ಸಿದ್ದರಾಮಯ್ಯ ಬಯಸಿರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ನನ್ನ ಬದಲು ನನ್ನ ಮಗ ಆಗ್ತಾರೆ. ಜೊತೆಗೆ ಇನ್ನುಳಿದಂತೆ ಎಚ್ ಸಿ ಮಹದೇವಪ್ಪ ಮತ್ತು ಕೆ ವೆಂಕಟೇಶ್ ಅವರು ಕಂಟಿನ್ಯೂ ಆಗಬೇಕು ಅನ್ನೋ ಇರಾದೆ ಸಿದ್ದರಾಮಯ್ಯವ್ರಿಗೆ ಇರ್ಬೋದು. ಆ ಕಾರಣಗಳಿಗೋಸ್ಕರ ಕೊಟ್ಟಿದ್ದಾರೆ. ಜೊತೆಗೆ ಲಿಂಗಾಯತ ಸಮುದಾಯದಿಂದಲೂ ಕೂಡ ಬಸವರಾಜ್ ರಾಯರೆಡ್ಡಿ ಹೆಸರು, ಅಂದರೆ ಆರ್ಥಿಕ ಸಲಹೆಗಾರರಾಗಿದ್ದರು. ಜೊತೆಗೆ ಎಲ್ಲೋ ಒಂದು ಕಡೆ ಪದೇ ಸಿದ್ದರಾಮಯ್ಯನವ್ರ ಸಂಪುಟದಲ್ಲೂ ಕೂಡ ಸಚಿವರಾಗೋಕ್ಕೆ ಒಂದು ರೀತಿಯಲ್ಲಿ ಅವರು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ರು. ಅಂದರೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಸಿಗ್ತಾ ಇದೆ ಅಂತಲೇ ಅವ್ರನ್ನ ಕೈ ಬಿಡ್ತಾ ಇದ್ರು. ಹಾಗೆ ಅವ್ರ ಹೆಸರನ್ನು ಪಿಕ್ ಮಾಡಿದ್ದಾರೆ ಅಂತ OBCಯಿಂದ ಸಂತೋಷ್ ಲಾಡ್ ಜೊತೆಗೆ ಆ ಒಂದು ಸೀತಾರಾಮ್ ಅವರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ಜೊತೆಗೆ ಪೊನ್ನಣ್ಣ ಅವರು ಬೇರೆ ಕಾರಣ ಅವರು ಒಂದು ಹೊಸ ಫೇಸ್, ಅದು ಅಂದರೆ ಮೊದಲ ಬಾರಿಗೆ ಶಾಸಕರಾಗದಂಥವರು. ಹಾಗಾಗಿ ಕೊಡವ ಇದರಿಂದ ಕಮ್ಯುನಿಟಿಯಿಂದ, ಜೊತೆಗೆ ಕೊಡಗಿನಿಂದ ಅವರ ಹೆಸರನ್ನು ಕೂಡ ಪಿಕ್ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತದೆ. ಅಂದರೆ ಸಿದ್ದರಾಮಯ್ಯನವರ ಈ 9 ಹೆಸರು, 9ರಿಂದ 10 ಆಗ್ಬೋದು, ಇನ್ನೊಂದು ಹೆಸರು ಆ್ಯಡ್ ಆನ್ ಮಾಡಿರ್ಬೋದು. ಹಾಗಾಗಿ ಇದರಲ್ಲಿ ಕನಿಷ್ಠ ಒಂದು 5ಕ್ಕಾದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ಯತೀಂದ್ರ ಮತ್ತು ಬೈರತಿ ಸುರೇಶ್ ಅವರು ಸೇಫ್ ಆಗ್ತಾರೆ. ಜೊತೆಗೆ ಮಹದೇವಪ್ಪ, ಸಂತೋಷ್ ಲಾಡ್, ಜೊತೆಗೆ ಜಮೀರ್ ಅಹಮದ್, ಕೆ ವೆಂಕಟೇಶ್, ಜೊತೆಗೆ ಸೀತಾರಾಮ್, ಇನ್ನುಳಿದಂಥವ್ರು ಪೊನ್ನಣ್ಣ, ಇವರಲ್ಲಿ ಯಾರು ಸೇಫ್ ಆಗ್ತಾರೆ ಈಗ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಹೊಸ ಫೇಸ್ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಪೊನ್ನಣ್ಣ ಅವ್ರಿಗೆ ಆ್ಯಡ್ ಆನ್ ಮಾಡಿದ್ರೂ ಕೂಡ ಇನ್ನುಳಿದಂತೆ ಜಮೀರ್, ಸಂತೋಷ್ ಲಾಡ್, ಮಹದೇವಪ್ಪ ಮತ್ತು ಕೆ ವೆಂಕಟೇಶ್ ಇವರಲ್ಲೂ ಒಂದು ರೀತಿಯಲ್ಲಿ ಪೈಪೋಟಿ ಇರ್ಬೋದು. ಹಾಗಾಗಿ ಯಾರ ಹೆಸರನ್ನ ಪಿಕ್ ಮಾಡ್ತಾರೆ ಅಂತ. ಇನ್ನೊಂದು, ನಿನ್ನೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರು ಈ ಲೀಸ್ಟ್ ಕೊಟ್ಟಿದ್ದಾರೆ, ಡಿ ಕೆ ಶಿ ಅವರೇ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಸ್ ಅಂತಲೂ ಹೇಳಿಲ್ಲ, ನೋ ಅಂತಲೂ ಹೇಳಿಲ್ಲ, ನಾಳೆ ಮಾತಾಡ್ತೀನಿ ಅಂತ. ಹಾಗಾಗಿ ಇವತ್ತು ಏನು ಮಾತಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅದಕ್ಕೂ ಕೂಡ ಸಭೆ ಆರಂಭ ಆಗಿದೆ. ಎಲ್ಲದಕ್ಕೂ ಕೂಡ ಸ್ಪಷ್ಟತೆ ಸಿಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಎಲ್ಲ ಬೆಳವಣಿಗೆಗಳು ಕೂಡ ಈಗ ಪಿನ್ ಟು ಪಿನ್ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದೆಹಲಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಏನು, ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ ಏನು ಅಂತ ಹೇಳಿ.
ಸೊ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅದು ವೆರಿ ಸರ್ಪ್ರೈಸಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾರಣ ಹೈಕಮಾಂಡ್ನ ಪಟ್ಟಿಯಲ್ಲಿ ಯಾರ ಹೆಸರಿದೆಯೋ ಅವರನ್ನೆಲ್ಲ ಬಿಟ್ಬಿಟ್ಟು ತಮ್ಮದೇ ಆದಂಥ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಕಾರಣ ಅವರು ಇವ್ರ ಜೊತೆಗೆ ಇರುವಂಥವ್ರು, ಹಾಗಾಗಿ ಇನ್ಯಾಕೆ ಕೊಡಬೇಕು? ಎಂ ಬಿ ಪಾಟೀಲ್ ಅವರು, ಸೊ ಈಗ ಪರಮೇಶ್ವರ್ ಅವರು, ಜಾರ್ಜ್ ಅವರು, ಇಂಥವ್ರದ್ದೆಲ್ಲ ಹೆಸರು ನಾನು ಯಾಕೆ ಹಾಕಬೇಕು? ಅದು ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನಾನು ಕೊಡೋ ಪಟ್ಟಿಯಲ್ಲಿ ನೀವು ಕೊಡಿ ಅಂತ ಕೇಳ್ತಾ ಇದ್ದಾರೆ.